ಆಯಿತು ಸರ್, ನೀವು ಹೇಳಿದಾಗ ನಾವು ಕೇಳಕ್ಕೆ ಇದ್ದೀವಿ ಸರ್, ಮಾಡ್ತೀನಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಒಬ್ಬ ಅಪರಿಚಿತೆ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿನೇ. ಅಪರಿಚಿತ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ ಆಗಿರೋದ ಹೇಗೆ ಬಂದೆ ನಾನು ಅಂದರೆ, ಇದರ ಕತೆ ಹೇಳಿದೆ ಅಂದರು. ಕತೆನ ಏನು ಮಾಡಬೇಕು ಮಾಡೋಕ್ಕೆ ಅಂದರೆ, ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ, ಬೈತಿರೋ ಏನೋ ಅಂತ ಶುರು ಮಾಡೋದು. ಏನು ಅಂದರೆ ಪಾರ್ಕ್ ಮಾಡ್ತೀರಾ ಅನ್ನೋದು. ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತಗೊಂಡೆ. ಯಾಕೆಂದರೆ ಸಿನಿಮಾ, ಸೀರಿಯಲ್ ಓಕೆ, ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ದು, ಆಮೇಲೆ ನಾವು ಮಾಡಲಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನು ಹೊಂದಿದ್ದು, ಅದು ಮನಪೂರ್ವಕವಾಗಿ ಒಪ್ಕೊಂಡು ಅಮ್ಮ ನಂಗೆ ತುಂಬ ಸಂತೋಷ ಆಗ್ತದೆ, ನಾವು ಮಾಡ್ತಿದ್ದೀವಿ. ಡೈರೆಕ್ಟ್ರು ಸರ್, ನಾನು ನಿಮಗೆ ಹೆಸರೇನು ಅಂತ ಕೇಳಿಲ್ಲ, ಕಥೆದು ಅದನ್ನು ಪರವಾಗಿಬೇಡಿ. ಯಾಕಂದರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದರು, ನಾನು ಸಸ್ಪೆನ್ಸಲ್ಲೇ ಇಟ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ, ಅವಾಗ ನನಗೆ ಗೊತ್ತಾಗುತ್ತೆ. ಬಟ್ ಏನಂದರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತಾ ಅದನ್ನು 10 ಜನರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾನು ಕೇಳಿದೆ, ಸುಮಾರು ಎಷ್ಟು ದಿವಸ ಆಯಿತು ನಿಮಗೆ ಈ ಕಥೆ ಮಾಡೋಕ್ಕೆ ಅಂತ. ಆಯಿತು ಸರ್, ಒಂದು 4-5 ತಿಂಗಳಾಯಿತು ಸರ್ ಅಂದರು. 4-5 ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತು ಮಾಡೋದು ನನಗೆ ನಮ್ಮ ಗುರುಗಳ ಜ್ಞಾಪಕ ಬಂತು. ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ದರು, ಪ್ರತಿಯೊಬ್ಬ ಡೈರೆಕ್ಟ್ರು. ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಆಮೇಲೆ ಮೊದಲ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ 3 ತಿಂಗಳು 6 ತಿಂಗಳು ಡಿಸ್ಕಸ್ ಮಾಡೋರು, ಕತೆ ಮಾಡೋರು, 10 ಜನ ಕೂರ್ಸ್ಕೊಂಡು ಕೇಳೋರು, ಆಮೇಲೆ ತಮ್ಮ ಸ್ನೇಹಿತರುಗಳು ಕರೆಯೋರು, ಪತ್ರಿಕಾಕರ್ಸನ್ನು ಕರಿತಾಯಿದ್ರು. ಪುಟ್ಟಣಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾಗಕ್ಕೆ ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ನು ತೊಗೊಂಡು, ಎಲ್ಲ ಸಜೆಷನ್ ತೊಗೊಂಡೋದು ಕಥೆಯಲ್ಲಿ ತುಂಬಿಕೊಂಡು ಮತ್ತು ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಕೇಳೋರು. ಆವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು, ಅಲ್ಲಿಂದ ಮುಂದಕ್ಕೆ ತೊಗೊಳೋರು. ಇದು ಪುಟ್ಟರಾಜಿ ಅದೇ ಮಿಕ್ಕಿದೆಲ್ಲ ಡೈರೆಕ್ಟ್ರು ಅದೇ ಥರ ಇದ್ರು. ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ 4-5 ತಿಂಗಳು ಕಳೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು. ನೀವು ತುಂಬ ಜನ ಜೊತೆ ಡಿಸ್ಕಸ್ಸು ಮಾಡಿದ್ದೀರಿ. ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊರಟೋಗುತ್ತೆ. ಅದನ್ನು 10 ಜನ ಜೊತೆ ಡಿಸ್ಕಸ್ ಮಾಡಿದಾಗ 10 ಅಭಿಪ್ರಾಯ ಬರುತ್ತಲ್ಲ, ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ. ಅಂತಹ ಕತೆ ಮಾಡಿದ್ದೀರಿ. ನನಗೆ ಇನ್ನೊಂದು ಭಾಳ ಸಂತೋಷ ಆಗಿದ್ದು ಅಂದರೆ, ಗರುಡರೇಖೆ ಆದಮೇಲೆ ಇದು ನನಗೆ ಬರುತ್ತೆ. ಅದೇ 2 ರೇಖೆ ಗರುಡರೇಖೆ ಅದೆಲ್ಲ ಗೊತ್ತಿದೆ. ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ದು 2 ರೇಖೆ ನನ್ನ ಮಗನ ಮಾಡಿದ್ದೆ. ಇವಾಗ ಯಾಕೆ ಹೋಗಿ ಯಾವುದೋ ಬಾಂಬೆಯಿಂದ ಮಾಡ್ತಾ ಇದ್ದೀನಿ, ಅದನ್ನೇ ಕೇಳಿದೆ. ಇಷ್ಟು ವರ್ಷ ಆದಮೇಲೆ, ಅಬೌಟ್ 40 years ಆದಮೇಲೆ ಮತ್ತೆ ನನ್ನ ಮಗನ ಅವನು ಆ್ಯಕ್ಟ್ ಮಾಡೋದನ್ನ ಹತ್ತಿರ ನಿಂತ್ಕೊಂಡು ನೋಡುವಂಥ ಅವಕಾಶ ಕೊಟ್ಟಿದ್ದಾರೆ. ಗೀತಾ ಮೇಡಮ್ ತುಂಬ ಸಂತೋಷ. ಅವ್ರದ್ದು ತಾಯವ್ವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಒಂದು ಮನಸ್ಸಿಟ್ಟು ಆ್ಯಕ್ಟ್ ಮಾಡೋದು, ಅಂಥದ್ದೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಇಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿಲ್ಲದೆ ಹೋದರೂ ನಾ ಯಾರಾಗಲಿ ಏನಾಗಿರಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು. ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ. ಚೆನ್ನಾಗಿ ಬರಲಿ, ಚೆನ್ನಾಗಿ ಬರುತ್ತೆ. ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ 10 ಪಿಕ್ಚರ್ ಮಾಡ್ತಾರೆ. ಆ 10 ಪಿಕ್ಚರ್ ಮಾಡೋದ್ರ ಶಕ್ತಿ ನೀವು ಕೊಡಬೇಕು, ನೀವು ಕೊಡಿ. ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ, ಜನ ಮೆಚ್ಚಲಿ, ಬಾಳಿಸ್ಲಿ, ಬೆಳಗಲಿ. ನಮಸ್ಕಾರ. ನಾನು ಹೋಸ್ಟ್ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿಚಿತೆ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆ ಆಗಿದೆ.
ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಿಗಳು, ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿನೇ ಪ್ರಣಯ ರಾಜ, ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ. ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯ ಅವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ. ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ, ಅದ್ರ ಬಗ್ಗೆ ಏನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅಂತಂದರೆ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ, ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ. ಸಾಫ್ಟ್ ಪವರ್ಗಿರೋ ಪವರ್, ಯಾಕಂದರೆ ವಿಜುವಲ್ ಮೀಡಿಯಾಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ, ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು, ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ, ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ. ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ. ಪ್ರತಿಯೊಬ್ಬನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ, ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಗೀತಾ ಪ್ರಿಯ ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ. ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ. ಯಾಕೆಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ. ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ. ಹಾಗಾಗಿ ನಿಮಗೆಲ್ಲ, ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್, ವಿಶೇಷ ಏನಂದರೆ ನಾವು ಮೊದಲು ಚುನಾವಣೆ ನಿಂತಾಗ್ಲೂ ನಮಗೆಲ್ಲ ಆಶೀರ್ವಾದ ಮಾಡಿರೋರೆ. ಮೊದಲಿಂದನೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು.